ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ನಮ್ಮ ಮನೆಯಲ್ಲಿ ಗಣೇಶ ಫೆಸ್ಟಿವಲ್ ಯಾವ ಥರ ಮಾಡಿದ್ವಿ ನೋಡೋಣ ಬನ್ನಿ. ಮೊದಲಿಗೆ ನಾವು ಗಣೇಶ ಫೆಸ್ಟಿವಲ್ಗೆ ಸಿಂಪಲ್ಲಾಗಿ ರೆಡಿ ಮಾಡ್ಕೋತಾ ಇದ್ದೀವಿ. ನಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಫೆಸ್ಟಿವಲ್ಗೆ ನಾವು ಡೆಕೋರೇಷನ್ ಮಾಡ್ತಾಯಿದ್ದೀವಿ. ಸೊ ಹಣ್ಣನ್ನೆಲ್ಲನೂ ನಾವು ಜೋಡಿಸಿಟ್ಕೊಂಡಿದ್ದೀನಿ ತಟ್ಟೆಯಲ್ಲಿ. ಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಮಾಮ ಗಣೇಶನ ಕುಣಿಸೋದಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಬಾಳೆಕಂಬ ಮತ್ತು ವೀಳ್ಯದೆಲೆಯಲ್ಲಿ ಹಿಂದೆಗಡೆ ನಾವು ಡೆಕೋರೇಷನ್ ಮಾಡಿದ್ದೆ. ಇದನ್ನು ತುಂಬ ಮಾಡೋದಕ್ಕೆ ತುಂಬ ಹೊತ್ತಾಯಿತು. ಇದಾದ ನಂತರ ಅಕ್ಕ ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಬೇಕು ಅಂತ ಹೇಳಿ ಹೊರಗಡೆ ಹೋಗ್ತಾ ಇದ್ದಾಳೆ. ನನ್ನ ಇನ್ನೊಂದು ಅಕ್ಕ ಬಂದು ಮಗುನ ಎತ್ಕೊಂಡಿದೆ. ಅಮ್ಮ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಗೌರಜ್ಜಿ ಬಂದು ತನಿ ಎರಿಯೋದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಒಂದು ಕಡೆ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಮನೇಲಂತೂ ಸಿಕ್ಕಾಪಟ್ಟೆ ಹಬ್ಬದ ದಿನ ಅಂತೂ, ಯಾಕಂದರೆ 12 ಗಂಟೆ ಒಳಗಡೆ ಪೂಜೆ ಮಾಡಬೇಕು. ಹಾಗಾಗಿ ಸ್ವಲ್ಪ ಬ್ಯುಸಿ ಎಲ್ಲರೂ. ಯಾಕಂತಂದರೆ ವೀಡಿಯೋ ಮಾಡೋದಕ್ಕೆ ಅಷ್ಟೊಂದು ಆಗಿಲ್ಲ. ಎಷ್ಟೆಷ್ಟು ಆಗುತ್ತೋ ಅಷ್ಟು ಕ್ಯಾಪ್ಚ್ ಮಾಡಿ ವಿಡಿಯೋ ಮಾಡಿದ್ದೀನಿ. ನಿಮಗೆ ಇಷ್ಟ ಆಯಿತು, ನಿಮ್ಮ ಮನೇಲೂ ಇದೇ ಥರ ಹಬ್ಬ ಮಾಡಿದ್ವಿ ಅನ್ನೋದಾದರೆ ಶೇರ್ ಮಾಡಿ. ನಾವು ನಮ್ಮ ಮನೇಲಿ ಯಾವ ಥರ ಹಬ್ಬ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀವಿ. ಟಿಫನ್ಗೆ ಮಸಾಲೆ ಚಿತ್ರಾನ್ನ ಮಾಡಿದ್ವಿ. ಮತ್ತು ತನಿ ಎರಿಯೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಎಳ್ಳುಂಡೆ ಮತ್ತು ಕಾಳುಗಳೆಲ್ಲ ನೆನೆಸಿದ್ವಿ. ಹೋಳಿಗೆ ಮಾಡೋದಕ್ಕೆ ಒಬ್ಬಟ್ಟು ಮತ್ತು ವಡೆ, ಕಾಳುಗೊಜ್ಜು, ಹಸಿಟ್ಟು, ಅಂದರೆ ಎಲ್ಲ ಒಬ್ಬಟ್ಟಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಸೊ ಪೂಜೆ ಆಗಲಿ, ಆಮೇಲೆ ಮಾಡಬೇಕು, ಬೇಗ 12 ಗಂಟೆ ಒಳಗಡೆ ಮಾಡಬೇಕಾಗತ್ತಲ್ವ. ಸೊ ಹಾಗಾಗಿ ಬೇಗ ಮಾಡ್ತಾಯಿದ್ರಿ. ಈಗ ಪೂಜೆ ರೆಡಿ ಆಯಿತು. ಮಾಮ ಪೂಜೆ ಮಾಡ್ತಿದ್ದಾರೆ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ. ಸೊ ಇದೆಲ್ಲ ಆಯಿತು. ನೆಕ್ಸ್ಟ್ ಸರ್ವಶಕ್ತ ನಿನಗೆ ಮೋದಕ ಪಡೆ ಮಂಗಳಾಗಮೂರ್ತಿ ಪ್ರಾಣವಾಯು ನಿನ್ನ ಕೀರುತಿ ಮಹಾಕಾಯ ಭೂಪತಿ ಮಧುರ ಮಧುಪರ್ಕ ನಿನಗೆ ಅರ್ಪಣೆ. ಅಕ್ಕ ರಂಗೋಲಿ ಬಿಡೋಕ್ಕೆ ಹೋಗ್ತಾ ಇದ್ದಾರೆ. ಮಕ್ಕಳ ತುಂಬ ತರಲೆ ಮಾಡ್ತಾ ಇದ್ದಾರೆ. ಸೈಡಲ್ಲಿ ಕೂತ್ಕೊಂಡು ಅಕ್ಕ ರಂಗೋಲಿ ಎಲ್ಲ ಹಾಕಾಯಿತು. ನಮ್ಮ ಮಾಲಿನ್ಯ ಬಂದು ಪೂಜೆ ಮಾಡಬೇಕು ಅಂತ ಹೇಳಿ ಎಲ್ಲ ಮಕ್ಕಳನ್ನು ಕರೆದ್ರೆ. ಗಣಪತಿಗೆ ಮಕ್ಕಳಂದರೆ ತುಂಬ ಇಷ್ಟ ಅಲ್ವಾ. ಹಾಗಾಗಿ ಮಕ್ಕಳ ಕೈಲಿ ತುಂಬ ಒಳ್ಳೆಯದಾಗಲಿ ಅಂತ ಹೇಳಿ ಪೂಜೆ ಮಾಡಿಸಿದ್ವಿ. ಸೊ ಇವರು ನಮಗೆ ಒಂದು ಪೂಜೆ ಮಾಡ್ತಾ ಇದ್ದಾನೆ. ಎಲ್ಲ ಆಗಬೇಕು, ತಪ್ಪಾಯಿತು, ಏನೇ ತಪ್ಪು ಮಾಡಿದ್ರು ಒಳ್ಳೆಯದಾಗಲಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಜೋರಾಗಿ. ಸೊ ವಾಯ್ಸ್ ಕೊಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ಸೌಂಡ್ ಇತ್ತು. ಹಾಗಾಗಿ ನಾನೇ ಮಾಡ್ತಾಯಿದ್ದೀನಿ. ಇದಾಗ ನೆಕ್ಸ್ಟು ತನಿ ಎರಿಯೋದಕ್ಕೆ ಬಂದ್ವಿ. ಇದಾದ ನಂತರ ಎಲ್ಲರೂ ತನಿ ಎರಿಯಬೇಕಾಗಿತ್ತು. ಸೊ ಹಾಗಾಗಿ ತನಿ ಎರಿಯೋದಕ್ಕೆ ಬಂದ್ವಿ. ಸೊ ನಾವು ಬಿಡೋ ಆಗಿಲ್ಲ, ಯಾಕಂದರೆ ನಾವು ನಮ್ಮ ಬ್ರದರ್ ಮದುವೆ ಆಗಿತ್ತು. ಸೊ ಹಾಗಾಗಿ ನಾವು ಮಾಡ್ತಿಲ್ಲ, ಜಸ್ಟ್ ವೀಡಿಯೋನ ಕ್ಯಾಪ್ಚ್ ಮಾಡ್ತಾಯಿದ್ದೀವಿ ಏನೇನು ಮಾಡಿದ್ವಿ ಅಂತ ಹೇಳಿ. ಇದೆಲ್ಲ ಆಯಿತು. ನೆಕ್ಸ್ಟು ಪ್ರಸಾದ ಪೂಜೆ ಎಲ್ಲ ಆಯಿತು. ಹಾಲು ಕೂಡ ಹಾಕಿದ್ವಿ. ಅದಕ್ಕೆ ಪ್ರಸಾದ ಇತ್ತಲ್ವ, ಎಳ್ಳುಂಡೆ ಮತ್ತು ತಂಬಿಟ್ಟು ಮಾಡಿರ್ತೀವಿ ಅಕ್ಕಿ ಹಿಟ್ಟಿಂದ. ಸೊ ಅದನ್ನು ನಾವು ಎಲ್ಲ ತಿಂದ್ಕೊಂಡು ಬಂದ್ವಿ. ನೆಕ್ಸ್ಟು ನಾನು ಅದಾದಂಥ ಮನೆ ಪೂಜೆ ಮಾಡಿದ್ದು ಗಣೇಶನಿಗೆ. ಹಾಗಾಗಿ ಪೂಜೆ ಮಾಡಿ ಒಳ್ಳೆಯದಾಗಲಿ ಅಂತೆಲ್ಲ ಕೇಳಿಕೊಂಡು ಪೂಜೆ ಎಲ್ಲ ಆಯಿತು. ನನ್ನ ಮಗ ಕೂಡ ಮಲಗಿದ್ದ, ಹಾಗಾಗಿ ಕರ್ಕೊಂಡು ಬಂದು ಪೂಜೆ ಮಾಡ್ಸೋಕ್ಕಾಗಿಲ್ಲ ಅವ್ರನ್ನ. ನಾನು ಪೂಜೆ ಮಾಡಿ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡೆ. ನೆಕ್ಸ್ಟು ನನ್ನ ಮಗ ಪೂಜೆ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಿಲ್ಲ, ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು. ಇದಾದ ನಂತರ ಎಲ್ಲ ಮಂಗಳಾರತಿ ಮಾಡಿಬಿಟ್ಟು ಎಲ್ರಿಗೂ ಕೊಟ್ಟು ಮಂಗಳಾರತಿ ಎಲ್ಲ ಕೊಟ್ಟಾದ ನಂತರ ಮಕ್ಕಳು ಅಂದರೆ ಮನೇಲಿ ಯಾರ್ಯಾರು ಪೂಜೆ ಮಾಡಬೇಕು ಬ್ಯಾಲೆನ್ಸ್ ಇದ್ದಲ್ಲ ಅವರೆಲ್ಲರೂ ಪೂಜೆ ಮಾಡೋ ಒಬ್ಬೊಬ್ಬರೇ ಪೂಜೆ ಮಾಡೋದಕ್ಕೆ ಬರ್ತಾಯಿದ್ರು. ಇವರು ಅಂದರೆ ನಮ್ಮ ಅಮ್ಮನ ಅಪ್ಪ ಇವರು ಪೂಜೆ ಮಾಡಬೇಕಾಗಿತ್ತು. ಹಾಗಾಗಿ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋ. ಸ್ವಲ್ಪ ತಾತಾಗಿ ಹುಷಾರಿಲ್ಲ, ಅದು ಸ್ವಲ್ಪ ಬೇಜಾರಿತ್ತು. ಅದು ಪರವಾಗಿಲ್ಲ. ಎಲ್ಲ ತಾತ ನಮ್ಮ ಮನೆಯಲ್ಲಿರುವಂಥ ವಾತಾವರಣ ನೋಡಿ ತಾತನೂ ಕೂಡ ಹ್ಯಾಪಿಯಾಗಿ ಪೂಜೆ ಮಾಡಿಕೊಂಡು ಇದ್ದರು. ಸೊ ಪೂಜೆ ಎಲ್ಲ ಆದ ನಂತರ ಒಂದು ಕಡೆ ಸೈಡಲ್ಲಿ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಅಡುಗೆ ಏನೇನು ಮಾಡಿದ್ವಿ ಅಂತಂದರೆ ತುಂಬ ವೆರೈಟಿ ಮಾಡಿದರು. ಸೊ ಶಾರ್ಟ್ ಟೈಮಲ್ಲಿ ವೆರೈಟಿ ಮಾಡೋದಕ್ಕೆ ತುಂಬ ಟೈಮ್ ಹಿಡಿತು. ಬೇಗನೆ ಎದ್ದು ಮಾಡೋ ಅಂತ ತುಂಬ ಎದ್ದು ಮಾಡಿದ್ವಿ. ಮಾರ್ನಿಂಗು ನೈಟಿಂದಲೇ ಸ್ಟಾರ್ಟ್ ಮಾಡಿದ್ವಿ ಅಡುಗೆ ಮಾಡೋದಕ್ಕೆ. ರವೆ ಉಂಡೆ, ಕರ್ಜಿಕಾಯಿ, ಹೋಳಿಗೆ, ತುಂಬ ವೆರೈಟಿ ಫುಡ್ನ ನಾವು ಮಾಡೋದಕ್ಕೆ ಪಪ್ಪನ ಮಕ್ಕಳು ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಒಂದೊಂದೇ ಎಲ್ಲರೂ ನನ್ನ ಅಮ್ಮ ಕೂಡ ಪೂಜೆ ಮಾಡಿದ್ರು. ಒಂದೊಂದೇ ಮಾಡೋದಕ್ಕೆ ತುಂಬ ಟೈಮ್ ಹಿಡಿತು. ಸೊ ಹಬ್ಬ ಅಂದರೆ ಗೊತ್ತಿರುತ್ತೆ ಎಲ್ರಿಗೂ, ತುಂಬ ಹಬ್ಬ ಅಂತಂದರೆ ತುಂಬ ಕೆಲಸಗಳಿರುತ್ತೆ ಅಂತ ಹೇಳಿ. ಸೊ ನಮ್ಮ ಮನೆ ಜನ ತುಂಬ ಜಾಸ್ತಿ ಜನ ಎಲ್ಲರೂ
ಫೋನ್ ನೋಡಿಕೊಂಡು ಮಲಗಿದ್ದಾನೆ ಅವನು. ಸೊ ನಾನು ವಡೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ. ಹೋಳಿಗೆಗೆ ಒಂದು ಕಡೆ ರುಬ್ಬಿಟ್ಟಿದ್ದಾರೆ ಅಕ್ಕ. ಇದಾದ ನಂತರ ನೆಕ್ಸ್ಟ್ ಏನು ಮಾಡ್ತಾಯಿದ್ರೆ ಕಾಳು, ಅಂದರೆ ವಡೆಗೆ ಕಾಳನ್ನ ರುಬ್ಬೋದಕ್ಕೆ ಗ್ರೈಂಡರ್ಗೆ ಹಾಕ್ತಾಯಿದ್ದೀವಿ. ಯಾಕಂದರೆ ತುಂಬ ಜನ ಇರ್ತೀವಲ್ಲ, ಸೊ ಗ್ರೈಂಡರ್ಗೆ ಹಾಕಬೇಕಾಗತ್ತೆ, ಒಬ್ಬರು ಇಬ್ಬರು ಅಲ್ಲ, ತುಂಬ ಜನ ಇರೋದ್ರಿಂದ ರುಬ್ಬೋಕ್ಕಾಗಲ್ಲ ಮಿಕ್ಸಿಯಲ್ಲಿ ಅಂತ ನಾವು ಗ್ರೈಂಡ್ಗೆ ಹಾಕ್ಬಿಡ್ತೀವಿ. ಸೊ ಗ್ರೈಂಡ್ಗೆ ಏನೇನು ಬೇಕು ವಡೆ ರುಬ್ಕೊಂಡ್ವಿ, ಹೋಳಿಗೆಗೆ ಏನೇನು ಬೇಕು ಸಾಮಗ್ರಿ ಅದನ್ನೆಲ್ಲ ರುಬ್ಕೊಂಡ್ವಿ. ಅದಾದ ನಂತರ ನಮ್ಮ ಅಕ್ಕ ಕೂಡ ಹೋಳಿಗೆ ಅಂದರೆ ರವೆ ಉಂಡೆಗೆ ಒಂದು ಸ್ವಲ್ಪ ಕೊಬ್ಬರಿ ಹಾಕಬೇಕಾಗಿತ್ತು, ಅದಕ್ಕೆಲ್ಲ ಮಾಡಿಕೊಂಡು ಕಾಯಿ ತುರ್ಕೊತಾ ಇದ್ಲು. ಅಂದರೆ ಕಾಯಲ್ಲಿ ಮಾಡೋದಕ್ಕೆ ಎಲ್ಲ ಮಿಕ್ಸಿಂಗ್ ಆಯಿತು. ಇದಾದ ನಂತರ ನೆಕ್ಸ್ಟು ಸುಡಬೇಕಲ್ವ, ಇದೆಲ್ಲ ಆಯಿತು, ಇದೆಲ್ಲ ರೆಡಿ ಮಾಡ್ಕೊಂಡಾಯಿತು. ನೆಕ್ಸ್ಟು ಸುಡಬೇಕಾಗಿರುತ್ತೆ. ಸೊ ಸುಡೋದಕ್ಕೆ ಎಲ್ಲರೂ ಹೆಲ್ಪ್ ಮಾಡಿದ್ರು. ನಮ್ಮ ಮಾಮ, ನಮ್ಮ ಅಕ್ಕನ ಗಂಡ, ನಮ್ಮ ಮಾಲತಿ ಅಕ್ಕ ಎಲ್ಲ ರೆಡಿ ಆಯಿತು. ಇವ್ರು ತುಂಬ ದೊಡ್ಡ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಮಾಮ ಮತ್ತು ಇನ್ನೊಂದು ಮಾಮ ಅಂದರೆ ಅವ್ರು ಕ್ಯಾರೆಟ್ ತುರ್ಕೊಡ್ತಾ ಇದ್ದಾರೆ. ಇನ್ನೊಂದು ಮಾಮ ಬಂದು ಅಂದರೆ ಸೌತೆಕಾಯಿನ ಕಟ್ ಮಾಡಿ ಹಚ್ಚಿಕ್ತಾ ಇದ್ದಾರೆ ಇದಕ್ಕೆ, ಹೆಸರು ಬೇಳೆಗೆ. ಸೊ ಅದೇ ದೊಡ್ಡ ಕೆಲಸ ಆಗಿಬಿಟ್ಟಿದೆ ನಮ್ಮ ಮಾಮಗೆ. ಅದಾದ ನಂತರ ನಮ್ಮ ಮಾಮ ಸ್ವಲ್ಪ ಬಂದು ಹೆಲ್ಪ್ ಮಾಡ್ತಾಯಿದ್ರು ಇದಕ್ಕೆ, ಅಂದರೆ ಮೋದಕ ಮಾಡೋದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗಿತ್ತು. ಮತ್ತು ಅಕ್ಕಿ ಹಸಿಟ್ಟನ್ನ ತಿರುಗಿಸ್ತಾ ಇದ್ದಾರೆ, ಹೆಂಡ್ತಿಗೆ ಸ್ವಲ್ಪ ಸಹಾಯ ಆಗಲಿ ಅಂತ ಹೇಳಿ ನಮ್ಮ ಮಾಮ ಈ ಕೆಲಸನ ಕೈಗೊಂಡಿದ್ದಾರೆ. ಇದಾದ ನಂತರ ಮನೆ ಜನ ಎಲ್ಲ ಸೇರಿ ಒಂದು ಕಡೆ ವಡೆ ಸುಡ್ತಾ ಇದ್ದಾರೆ, ಇನ್ನೊಂದು ಕಡೆ ಒಬ್ಬಟ್ಟು ಹೋಳಿಗೆನ ಸುಡ್ತಾ ಇದ್ದಾರೆ. ಸೊ ನಮ್ಮ ಮನೇಲಿ ಎಲ್ಲರೂ ಹೀಗೇ ಎಲ್ಲ ಕೆಲಸನೂ ಹಂಚ್ಕೊಂಡು ಮಾಡಬೇಕು. ಇದೇ ಥರ ಮಾಡಿದ್ರೆ ಯಾರಿಗೂ ಕೆಲಸ ಮಾಡಿದ್ವಿ ಅಂತಲೇ ಅನಿಸಲ್ಲ. ಸೊ ಎಲ್ಲನೂ ರೆಡಿ ಆಯಿತು ಒಂದು ಕಡೆಯಿಂದ. ಇದಾದ ನಂತರ ನಮ್ಮ ಮನೇಲಿ ಎಲ್ಲರೂ ಇದೇ ಥರ ಕೆಲಸನ ಹಂಚ್ಕೊಂಡು ಮಾಡೋದ್ರಿಂದ ಎಲ್ರಿಗೂ ಖುಷಿ ಆಗುತ್ತೆ. ಎಲ್ಲ ಆ ಕಡೆ ಒಂದು ಕಡೆ ಕೆಲಸ ಮಾಡ್ತಾಯಿದ್ರು, ಒಂದು ಕಡೆ ಗಣೇಶನ ಮುಂದೆ ಎಲ್ಲರೂ ಬಾಳೆ ಎಲೆ ಊಟನ ಮಾಡಿ. ಇವತ್ತು ಏನೇನು ಅಡುಗೆ ಮಾಡಿದ್ವಿ ಅಂತ ನಾನು ನಿಮಗೆ ತೋರಿಸಿದ್ದೀನಿ. ಏನೇನು ಅಡುಗೆ ಮಾಡಿದ್ವಿ, ಏನೇನು ಇಟ್ಟಿದ್ವಿ ಗಣೇಶನ ಮುಂದೆ ಅಂತಲೂ ನೋಡಿ. ಎಲ್ಲ ಆದಾದ ನಂತರ ಊಟ ಎಲ್ಲ ಮಾಡಿ, ನಾವು ಕೂಡ ಊಟ ಎಲ್ಲ ಮಾಡಿ ಕೊನೆಗೆ ಒಂದು ಸ್ವಲ್ಪ ಕೂತ್ಕೊಂಡು ಇದಾದ ನಂತರ ರೆಸ್ಟ್ ಮಾಡಿ ಫ್ಯಾಮಿಲಿ ಎಲ್ಲ ಎಂಟರ್ಟೈನ್ಮೆಂಟ್ ಮಾಡೋ ಅಂತಹ ಟೈಮ್ ಬಂತು. ಸೊ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಎಲ್ಲರೂ ಡ್ಯಾನ್ಸ್ ಎಲ್ಲ ಹಾಡಿದ್ರು. ಇದಾದ ನಂತರ ಬಾಗಿಣನ ಕೊಟ್ಟರು ಮಿಡಲಲ್ಲಿ. ಬಾಗಿಣನ ಫುಲ್ ಕವರ್ ಮಾಡೋಕ್ಕಾಗಿಲ್ಲ. ಸೊ ಬಾಗಿಣ ಎಲ್ಲ ತೊಗೊಂಡಾದ ನಂತರ ಎಲ್ಲ ಹೆಣ್ಮಕ್ಳು ಯಾರ್ಯಾರು ಬಂದಿದ್ರೋ ಅವ್ರಿಗೆಲ್ಲ ಬಾಗಿಣನ ಕೊಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅರಿಸಿ ಆಶೀರ್ವಾದ ತೊಗೊಂಡು ದೊಡ್ಡವ್ರ ಕೈಲಿ ಕೊನೆಗೆ ಎಂಟರ್ಟೈನ್ಮೆಂಟ್ ಮಾಡಿದ್ರು. ಎಲ್ಲರೂ ಡ್ಯಾನ್ಸ್, ಸಾಂಗ್, ಸಿಂಗಿಂಗ್, ಅಂತಾಕ್ಷರಿ ಎಲ್ಲ ಪ್ರತಿಯೊಂದನ್ನು ಮಾಡಿ ಗಣೇಶನ ಖುಷಿಯಾಗಿ ನಾವು ಕಳಿಸ್ಕೊಟ್ವಿ. ಪ್ರತಿ ವರ್ಷವೂ ನಾವು ಏನೇ ಹಬ್ಬ ಮಾಡಿದ್ರೂ ಕೂಡ ಇದೇ ಥರನೇ ನಾವು ಎಂಜಾಯ್ಮೆಂಟ್ ಮಾಡ್ತೀವಿ. ಸೊ ಎಲ್ಲರ ಫ್ಯಾಮಿಲಿಲೂ ಈ ಥರ ಇರ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಸೊ ನಮ್ಮ ಫ್ಯಾಮಿಲಿ ಇದೇ ಥರ.